ಬೆನ್ನಿನ ನೋವನ್ನ ನಿವಾರಿಸಿಕೊಳ್ಳೋಕೆ ಚೀನಾದ 82 ವರ್ಷದ ವೃದ್ಧೆ ಜೀವಂತ ಕಪ್ಪೆಗಳನ್ನ ನುಂಗಿದ ವಿಚಿತ್ರ ಘಟನೆ ನಡೆದಿದೆ. ಇದು ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕಪ್ಪೆಗಳನ್ನ ನುಂಗಿದ ನಂತರ ಮಹಿಳೆಗೆ ತೀವ್ರ ಅಸ್ವಸ್ಥತೆ ಉಂಟಾಗಿ ತುರ್ತು ಚಿಕಿತ್ಸೆಗೆ ಒಳಪಡುವಂತಾಗಿತ್ತು. ಸಾಮಾನ್ಯವಾಗಿ ವಯಸ್ಸಾದಂತೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ. ಚೀನಾದ 82 ವರ್ಷದ ಜಾಂಗ್ ಎಂಬ ಮಹಿಳೆಗೆ ವಿಪರೀತ ಬೆನ್ನು ನೋವಿನ ಸಮಸ್ಯೆ ಇತ್ತು. ಅದನ್ನ ಗುಣಪಡಿಸಿಕೊಳ್ಳೋಕೆ 8 ಜೀವಂತ ಕಪ್ಪೆಗಳನ್ನ ನುಂಗಿರುವಂತಹ ಘಟನೆ ನಡೆದಿದೆ. ಈಗ ಮಹಿಳೆಗೆ ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಅವರನ್ನ ಜೆಜಿಯಾಂಗ್ ಪ್ರಾಂತ್ಯದ ಹ್ಯಾಂಗ್ಝೌ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯಕೀಯ ತಪಾಸಣೆಯ ನಂತರ ಅವರ ಜೀರ್ಣಾಂಗ ವ್ಯವಸ್ಥೆಗೆ ಗಂಭೀರ ಹಾನಿಯಾಗಿದೆ ಅಂತ ದೃಢಪಟ್ಟಿದೆ. ಜಾಂಗ್ ಅವರ ಮಗನನ್ನ ವಿಚಾರಿಸಿದಾಗ ತನ್ನ ತಾಯಿ 8 ಕಪ್ಪೆಗಳನ್ನ ನುಂಗಿದ್ಲು ಅಂತ ಹೇಳಿದಾಗ ವೈದ್ಯರು ಒಮ್ಮೆಲೆ ಬೆಚ್ಚಿ ಬಿದ್ದಿದ್ದಾರೆ. ಈಗ ತೀವ್ರವಾದ ನೋವು ಅವಳಿಗೆ ನಡೆಯೋಕೆ ಸಾಧ್ಯವಾಗ್ತಿಲ್ಲ ಎಂದಿದ್ದಾರೆ. ಜಾಂಗ್ ಸ್ವಲ್ಪ ಸಮಯದಿಂದ ಹರ್ನಿಯೇಟೆಡ್ ಡಿಸ್ಕ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಜೀವಂತ ಕಪ್ಪೆಗಳನ್ನ ತಿನ್ನುವುದರಿಂದ ಅವಳ ನೋವು ಕಡಿಮೆಯಾಗುತ್ತೆ ಅಂತ ಯಾರೋ ಹೇಳಿದ್ರು. ಆಕೆ ತನ್ನ ಮಗನಿಗೆ ಕಾರಣ ವಿವರಿಸದೆ ತನಗೆ ಕಪ್ಪೆಯನ್ನ ತಂದುಕೊಡು ಅಂತ ಕೇಳಿದ್ಲು. ಆಕೆಯ ಕುಟುಂಬದವರು ಕಪ್ಪೆಗಳನ್ನ ಹಿಡಿದು ತಂದು ಕೊಟ್ಟಿದ್ರು. ಜಾಂಗ್ ಮೊದಲ ದಿನದಲ್ಲಿ 3 ಕಪ್ಪೆಗಳನ್ನ ನುಂಗಿದ್ದಾರೆ. ಮರುದಿನ 5 ಕಪ್ಪೆಗಳನ್ನ ನುಂಗಿದ್ದಾರೆ. ಈ ಕಪ್ಪೆಗಳು ವ್ಯಕ್ತಿಯ ಕೈಗಂಟು ಗಾತ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗಿದ್ವಂತೆ. ಮೊದಲು ಹೊಟ್ಟೆಯಲ್ಲಿ ಗಡ್ಡೆ ಏನಾದ್ರೂ ಆಗಿದ್ಯಾ ಅನ್ನೋದನ್ನ ಪರೀಕ್ಷಿಸಿದ್ದಾರೆ. ಆದ್ರೆ ಯಾವುದೇ ಗಡ್ಡೆ ಇರಲಿಲ್ಲ. ಬಳಿಕ ಕಪ್ಪೆಗಳನ್ನ ನುಂಗಿದ್ದರಿಂದ ರೋಗಿಯ ಜೀರ್ಣಾಂಗ ವ್ಯವಸ್ಥೆಗೆ ಹಾನಿಯಾಗಿದೆ ಅಂತ ತಿಳಿದು ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.